ಮತ್ತೊಮ್ಮೆ ಆರ್ಎಸ್ಎಸ್ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಅವರು ಅನೇಕ ಪ್ರಶ್ನೆಗಳನ್ನು ಮುಂದುವರಿಸಿದ್ರು. ಕಾನೂನಿನ ಮಾನ್ಯತೆ ಜೊತೆಗೆ ರಿಜಿಸ್ಟ್ರೇಷನ್, ದೇಣಿಗೆ ಬರ್ತಾ ಇರುವಂತಹ ಲೆಕ್ಕ ಎಲ್ಲದರ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆಯನ್ನ ಕೇಳಿ ಹಿಂದಿನ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡ್ರು. ನೋಡಿ, ಅನೇಕ ಪ್ರಶ್ನೆಗಳನ್ನು ಇವತ್ತು ಕೂಡ ಕೇಳಿದ್ರು ಅವರು. ಒಂದು, RSS ಯಾಕೆ ನೋಂದಣಿ ಯಾಕಿಲ್ಲ ಅವ್ರದ್ದು ಅದನ್ನು ಹೇಳಿ, ದೇಣಿಗೆ ಎಷ್ಟು ಬರ್ತಿದೆ ಅಂತ ಕೂಡ ಕೇಳಿದ್ರು. ಲೆಕ್ಕ ಕೇಳೋದು ತಪ್ಪ, ರಾಮನ ಹೆಸರಲ್ಲಿ ರಾಜಕೀಯವನ್ನ ಮಾಡಿದವರು ಲೆಕ್ಕ ಏನಕ್ಕೆ ಕೊಡಬಾರ್ದು ಅಂತ ಕೇಳಿದ್ರು. ಮತ್ತು ಮೋಹನ್ ಭಾಗವತ್ಗೆ ಬರೆದಂತಹ ಪತ್ರ ಸರಿ ಇದೆ. ನನ್ನ ದೃಷ್ಟಿಕೋನದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪೆಸಿಫಿಕ್ ಆಗಿ ಉತ್ತರ ಕೇಳ್ತಾ ಇದ್ದೀನಿ. ನನಗೆ ಬೇಕು, ನಾನು ಒಬ್ಬ ಟ್ಯಾಕ್ಸ್ ಪೇಯರು ಮತ್ತು ರಾಜ್ಯದ ಜನ ಟ್ಯಾಕ್ಸ್ ಪೇಯರ್ಸು, ಹೀಗಾಗಿ ಎಲ್ಲರೂ ಕೇಳ್ತಾ ಇದೀವಿ, ಏನು ತಪ್ಪು ಅಂತ ಕೇಳಿದ್ರು ಅವರು. ಬೇರೆ ಸಂಸ್ಥೆಗಳಿಗೆ ಇರುವ ನೋಂದಣಿ ಇವರಿಗೂ ಇರಲಿ, ಎಲ್ಲರೂ ಒಂದೇ ಅಲ್ವಾ, ಈಕ್ವಾಲಿಟಿ ಬಿಫೋರ್ ಲಾ ಅಲ್ವಾ ಅಂತೆಲ್ಲ ಅವರು ಪ್ರಸ್ತಾಪ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಆ ಮೂಲಕ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಮುಂದುವರಿತಾ ಇದೆ. ಈಗ ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲನ ಕಸ ಗುಡಿಸ್ಬೇಕು ಅಂದರೆ ರಿಜಿಸ್ಟ್ರೇಷನ್ ಕೇಳ್ತೀರಾ. ಆದರೆ ಇವರಿಗೇನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ ಅಂತ ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದರೂ ಒಂದು ಶಬ್ದ ಬಂದಿದೆಯಾ, ಪದ ಬಂದಿದೆಯಾ, ಧರ್ಮ ಅಂತ ಬಂದಿದೆಯಾ? ಒಂದು ತೋರಿಸ್ಬಿಡಿ ನನಗೆ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಮೋಹನ್ ಭಾಗವತ್ ಅವರು ಪ್ರಿಯಾಂಕ್ ಖರ್ಗೆಗೆ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂತ. ಅವರು ಅದು ಯಾವುದೋ ತಿಸೂರಿನಲ್ಲಿ ಹಿಂದಿನ ಏನು ನಾವು ಚಿತ್ತಾಪುರ್ನಲ್ಲಿ ಮಾರ್ಚ್ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ, ಆ ಸಂದರ್ಭದಲ್ಲಿ ಆಡಿದಂಥ ಮಾತುಗಳಿಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು. ಅದು ಕೊಟ್ಟಿದ್ದು ಜೂನ್ 13. ನಾನು ಈ ಪತ್ರ ಬಿಡುಗಡೆ ಮಾಡಿದ್ದು ಜೂನ್ 15 ನಿನ್ನೆ. ಸೊ ಸುಮ್ಮನೆ ಇವ್ರದ್ದು ಒಂದು ಎಕೋಸಿಸ್ಟಮ್ ಇದೆ, ಅವ್ರು ಹೇಳಿದ್ದೇ ನಿಜ, ಅವ್ರು ಆಡಿದ್ದೇ ಮಾತು ಅಂತ. ಹೋಗಿ ನಿಮ್ಮ ಸ್ವಯಂ ಸೇವಕಗಳಿಗೆ ಏನ್ರಿ ಮಾತಾಡ್ತೀರಾ? ಬನ್ನಿ ನಮ್ಮ ಹತ್ರ ಮಾತಾಡಿ, ಸರ್ಕಾರ ಹತ್ರ ಮಾತಾಡಿ, ಹೇಳಿ ಯಾವ ಕಾನೂನು ಅಡಿನಲ್ಲಿ ನೀವು ಇದ್ದೀರಾ, ಯಾವ ಕಾನೂನು ಅಡಿನಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ, ಯಾವ ಕಾನೂನು ಅಡಿನಲ್ಲಿ ನಾವು ನಿಮಗೆ ಇಂಥ 20 ಲಕ್ಷ ಜನರಿಗೆ ನಿಮಗೆ ಪಥಸಂಚಲನ ಮಾಡಲಿಕ್ಕೆ ಬಿಡಬೇಕು, ಅಥವಾ ನಿಮ್ಮ ಆ್ಯಕ್ಟಿವಿಟಿ, ನಿಮ್ಮ ಏನು ಚಟುವಟಿಕೆಗಳಿದೆ ಅದಕ್ಕೆ ನಾವು ಯಾಕೆ ಅನುಮೋದನೆ ಕೊಡಬೇಕು ಹೇಳಿ, ನಾವು ಮಾಡೋಕ್ಕೆ ತಯಾರಿದ್ದೀವಿ. ನಾನು ಯಾವಾಗ ಹೇಳಿದ್ದೀನಿ ನಿಮ್ಗೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ? ಬೇರೆ ಸಂಸ್ಥೆಗಳಿಗೆ ಹೆಂಗೆ ಕಾನೂನು ಅನ್ವಯ ಆಗ್ತದೆ ಅದೇ ನಿಮಗೂ ಅನ್ವಯ ಆಗಬೇಕಲ್ವಾ? ಈಗ ಅಮೇರಿಕಾನಲ್ಲಿ RSS ಅವರು ಲಾಬಿ ಮಾಡಿದ್ದಾರೆ, ಗೊತ್ತಿರಬೇಕಲ್ಲ ತಮಗೆಲ್ಲ. ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂದ್ಬಿಟ್ಟು ಒಂದು ಲಾ ಫರ್ಮನ್ನು ಇವ್ರು ಹೈರ್ ಮಾಡ್ತಾರೆ. ಏನಕ್ಕೆ? ಅಮೇರಿಕಾನಲ್ಲಿ RSS ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ರಿಪೋರ್ಟ್ ತರುತ್ತೆ ಅಧಿಕೃತವಾಗಿ, ಈ ಸಂಸ್ಥೆ ಸರಿ ಇಲ್ಲ ಅಂತ. ಇವರಿಗೆ ಮತ್ತು ಈ ಕೆಲವು ಇಸ್ಲಾಮಿಕ್ ಸಂಸ್ಥೆಗಳೇನಿದೆ ಅವ್ರಿಗೆ ಹೋಲಿಕೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ಅವರು. ಇಲ್ಲ, ಹಾಗೆ ನಾವು ಇಲ್ಲ ಅಂದ್ಬಿಟ್ಟು ಇವರು ಒಂದು ಲಾಬಿ ಮಾಡಲಿಕ್ಕೆ ಅಂದ್ಬಿಟ್ಟು $330,000 ಒಂದು ಲೀಗಲ್ ಫರ್ಮಿಗೆ ಹೈರ್ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಕಾನೂನಿನ ಬಗ್ಗೆ ಮಾನ್ಯತೆಯನ್ನು ಕೇಳ್ತಾ ಇದೆ. RSS ಹೇಳೋದೇ ಬೇರೆ. ಇದರಲ್ಲಿ ಮುಂದೆ ಹೇಳ್ತೀವಿ ನಿಮಗೆ RSSನ ಪ್ರತಿಪಾದನೆ ಈ ಹಿಂದೆ ಏನು ಅಂತ.